ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇಂದಿನ ಅಡಿಕೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಒಂದು ಕ್ವಿಂಟಲ್ಗೆ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ ನೋಡೋದಾದರೆ, ಇನ್ನೂ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ನೋಡೋದಾದರೆ, ಶಿವಮೊಗ್ಗದಲ್ಲಿ ಹೊಸ ರಾಶಿ ಇಡೀ ಅಡಿಕೆ ಬಂದು 53,500 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಸಾಗರದಲ್ಲಿ ಹೊಸ ರಾಶಿ ಇಡೀ ಅಡಿಕೆ ಬಂದು 53,600 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಹೊಂದಿದೆ. ಸಿರಸಿಯಲ್ಲಿ ರಾಶಿ ಅಡಿಕೆ ಬಂದು 53,300 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ತೀರ್ಥಹಳ್ಳಿಯಲ್ಲಿ ರಾಶಿ ಇಡೀ ಅಡಿಕೆ ಬಂದು 54,300 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಭದ್ರಾವತಿಯಲ್ಲಿ ಹೊಸ ರಾಶಿ ಇಡೀ ಅಡಿಕೆ ಬಂದು 53,700 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಹೊಂದಿದೆ. ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬಂದು 52,570 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಇಂದು ಶಿವಮೊಗ್ಗ ಮತ್ತು ಸಾಗರ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ರಾಶಿ ಅಡಿಕೆಗೆ 53,500ಕ್ಕೂ ಹೆಚ್ಚು ದರ ಸಿಕ್ಕಿದೆ. ಕೆಲವು ಮಾರುಕಟ್ಟೆಗಳಲ್ಲಿ ಸರಕು ಅಡಿಕೆ ಬಂದು 90,000ಕ್ಕೂ ಹೆಚ್ಚು ಗರಿಷ್ಠ ದರ ತಲುಪಿದೆ ಎಂದು ಆಗಿದೆ ನೋಡಿ. ಹಾಗೆ ಶಿವಮೊಗ್ಗದಲ್ಲಿ ನೋಡಿದ್ರಲ್ಲ, ಹೊಸ ರಾಶಿ ಅಡಿಕೆ ಬಂದು 53,500. ಹಾಗೆ ಶಿವಮೊಗ್ಗದ ಸಾಗರದಲ್ಲಿ ರಾಶಿ ಅಡಿಕೆ ಬಂದು 53,500 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಸೊರಬದಲ್ಲಿ ಹೊಸ ರಾಶಿ ಇಡೀ ಅಡಿಕೆ ಬಂದು 53,000. ತರೀಕೆರೆಯಲ್ಲಿ ರಾಶಿ ಇಡೀ ಅಡಿಕೆ ಬಂದು 53,700. ಹಾಗೆ ಕೊಪ್ಪದಲ್ಲಿ ರಾಶಿ ಇಡೀ ಅಡಿಕೆ ಬಂದು 53,800. ಜಯಪುರದಲ್ಲಿ ಒಂದು ಕ್ವಿಂಟಲ್ಗೆ ರಾಶಿ ಇಡೀ ಅಡಿಕೆ ಬಂದು 53,600 ರೂಪಾಯಿ. ಚನ್ನಗಿರಿಯಲ್ಲಿ ರಾಶಿ ಇಡೀ ಅಡಿಕೆ ಬಂದು 53,000. ಶಿಕಾರಿಪುರದಲ್ಲಿ ರಾಶಿ ಇಡೀ ಅಡಿಕೆ ಬಂದು 52,900. ಅತಿ ಹೆಚ್ಚು ದರ ತೀರ್ಥಹಳ್ಳಿ ಮಾರುಕಟ್ಟೆಯಲ್ಲಿ 54,400 ರೂಪಾಯಿವರೆಗೆ ದಾಖಲೆಗೊಂಡಿದೆ. ಸಾಗರ ಮತ್ತು ಭದ್ರಾವತಿ, ತರೀಕೆರೆ, ಕೊಪ್ಪ ಮಾರುಕಟ್ಟೆಗಳಲ್ಲಿ 53,000ಕ್ಕಿಂತ ಹೆಚ್ಚು ದರ ಇದೆ. ಹಾಗೆ ಸಿರಸಿ ಹಾಗೂ ಸಿದ್ದಾಪುರ ಮಾರುಕಟ್ಟೆಗಳಲ್ಲಿ ರಾಶಿ ಅಡಿಕೆಗೆ ಉತ್ತಮ ಬೇಡಿಕೆ ಮುಂದುವರೆದಿದೆ ನೋಡಿ ರೈತ ಬಾಂಧವ.